ಮೋಜು ಮಸ್ತಿಗೆ ಇಸ್ವೀಟ್ ಆಡಲು ಹಣಕ್ಕಾಗಿ ಬೈಕ್ಗಳನ್ನು ಕದಿಯುತ್ತಿದ್ದಂತಹ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತನಿಂದ ಬರೋಬ್ಬರಿ 26 ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರು ಈ ಕಳ್ಳ, ಪೊಲೀಸರ ಕೆಡ್ಡಾಗೆ ಹೇಗೆ ಬಿದ್ದ ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಇಸ್ಪೀಟ್ ಆಡಲು ಹಣಕ್ಕಾಗಿ ಬೈಕುಗಳ ಕಳ್ಳತನ. ಖತರ್ನಾಕ್ ಕಳ್ಳನನ್ನ ಬಂಧಿಸಿದ ಪೊಲೀಸರು. ಬರೋಬ್ಬರಿ 26 ಬೈಕುಗಳನ್ನು ವಶಕ್ಕೆ ಪಡೆದ ಖಾಕಿ. ಕಳೆದ 1 ವರ್ಷದಿಂದ ಹಾಸನ ನಗರದ ಹಲವೆಡೆ ಬೈಕುಗಳ ಕಳವು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಮಾರ್ಚ್ 4ರಂದು ಬಡಾವಣೆ ಪೊಲೀಸ್ ಠಾಣೆಯ ಅಣತಿ ದೂರದಲ್ಲಿಯೇ ಚಂದ್ರಶೇಖರ್ ಎಂಬುವರಿಗೆ ಸೇರಿದ ಬೈಕ್ ಕಳ್ಳತನವಾಗಿದ್ದು ಪೊಲೀಸ್ ಠಾಣೆಗೆ ಚಂದ್ರಶೇಖರ್ ದೂರನ್ನು ಕೊಟ್ಟಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಮಾರ್ಚ್ 20ರಂದು ಹೊಸ ಬಸ್ ನಿಲ್ದಾಣದ ಬಳಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಈ ವೇಳೆ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಎನ್ಆರ್ ಗಗನ ಇಸ್ಪೀಟ್ ಚಟಕ್ಕೆ ಬಿದ್ದಿದ್ದು ಇಸ್ಪೀಟ್ ಆಡ್ಲಿಕ್ಕೆ ಹಣ ಇಲ್ಲದಿದ್ದಾಗ ಕೆಆರ್ಪೇಟೆಯಿಂದ ರೈಲಿನಲ್ಲಿ ಹಾಸನದ ನಗರಕ್ಕೆ ಬಂದು ಬೈಕುಗಳನ್ನು ಕದೀತಾ ಇದ್ದ ಎಂಬ ಮಾಹಿತಿ ರಿವೀಲ್ ಆಗಿದೆ. ಫೆಬ್ರವರಿ ಮತ್ತು 14ನೇ ತಾರೀಕು ಕೃಷ್ಣ ಹೋಟ್ಲು ಪಕ್ಕ ಒಂದು ಎಕ್ಸಿಬಿಷನ್ ನಡೆಯುತ್ತೆ. ಅಲ್ಲಿ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ಕೆಳಗಡೆ ನಮ್ಮ ಸರ್ವೆ ಬಸವರಾಜು ಅಂತ ಇದ್ದಾರೆ, ಅಲ್ಲಿ ಅವ್ರ ಹತ್ರ ಒಂದು ಡಾಕ್ಯುಮೆಂಟ್ ಕೊಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ. ವಿತ್ 7 ಮಿನಿಟ್ಸಲ್ಲಿ ಗಾಡಿ ಕಳ್ತನ ಆಗಿತ್ತು. ನಾವು ಆ ತಕ್ಷಣವಾಗಿ ಬಂದು ಇಲ್ಲಿ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿವಿ. ಅವಾಗ ಇನ್ಸ್ಪೆಕ್ಟರ್ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಆಮೇಲೆ ಅಲ್ಲಿ KR ಪೇಟೆ ಬೇರೆ ಹತ್ರ ಅದು ವಿತೌಟ್ ಹೆಲ್ಮೆಟು ಪಾಸ್ ಆಗಿದೆ ಅಂತೇಳಿ ಫೈನಿಗೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದರು ಮೈಸೂರು ಟ್ರಾಫಿಕ್ ಇನ್ಸ್ಪೆಕ್ಟೇಷನಿಂದ. ನಮ್ಮ ಗಾಡಿ ಮಧ್ಯಾಹ್ನದ ಹೊತ್ತಿಗೆ ಸಿಕ್ತು, ನಮ್ಮದು KA46H6398 ಗಾಡಿ. ಅವನು ಕರ್ಕೊಂಬಂದು ಸ್ಟೇಷನಲ್ಲಿ ಸ್ವಲ್ಪ ಎಲ್ಲ ವಿಚಾರಿಸಿದಾಗ ಅವನು ಹೇಳ್ದ, ನಾನು ತುಂಬ ಗಾಡಿಗಳನ್ನ ಥೆಫ್ಟ್ ಮಾಡಿದ್ದೀನಿ, ಎಲ್ಲ ಊರಲ್ಲೇ ನಾನು ಸೇಲ್ ಮಾಡಿದ್ದೀನಿ, ಸುತ್ತಮುತ್ತ ನಮ್ಮ ಊರಲ್ಲಿ ರೈತರುಗಳಿಗೆಲ್ಲ ಕೊಟ್ಟಿದ್ದೀವಿ ಅಂತ. ರೈಲು, ಬಸ್ ನಿಲ್ದಾಣ, ರಸ್ತೆ ಬೀದಿಗಳಲ್ಲಿ ನಿಲ್ಲಿಸಿದಂತಹ ಬೈಕ್ಗಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ಕ್ಷಣಾರ್ಧದಲ್ಲಿ ಕಳವು ಮಾಡ್ತಿದ್ದ. ಬಳಿಕ KR ಪೇಟೆ ಸೇರಿದಂತೆ ಹಾಸನ ಜಿಲ್ಲೆಯ ಅಕ್ಕಪಕ್ಕದ ತಾಲೂಕುಗಳಿಗೆ ತೆರಳಿ ಅಮಾಯಕ ರೈತರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದ. ಬೈಕನ್ನು ಖರೀದಿಸಿದ ರೈತರು ದಾಖಲೆಗಳನ್ನು ಕೇಳಿದಾಗ ಫೈನಾನ್ಸ್ಗೆ ಸಾಲದ ಹಣ ಕಟ್ಟಿದ್ದಕ್ಕೆ ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. 1-2 ವಾರದಲ್ಲಿ ಬೈಕ್ನ ದಾಖಲೆಯನ್ನು ಕೊಡ್ತೇನೆ. ಒಂದು ವೇಳೆ ಬೈಕ್ನವರು ಫೈನಾನ್ಸ್ಗೆ ಹಣ ಕಟ್ಟಿದರೆ ನೀವು ಕೊಟ್ಟಿರೋ ಹಣದ ಮೇಲೆ 5% ಹೆಚ್ಚಿಗೆ ಹಣವನ್ನು ಕೊಟ್ಟು ನಾನೇ ತೆಗೆದುಕೊಳ್ತೇನೆ ಅಂಥೇಳಿ ನಂಬಿಸಿ ವಾಹನ ಮಾರಾಟ ಮಾಡ್ತಿದ್ದ. ಬಂದ ಹಣದಲ್ಲಿ ಇಸ್ಪೀಟ್ ಆಡಿ ಮೋಜು ಮಸ್ತಿ ಮಾಡ್ತಿದ್ದ. ಹಣ ಖಾಲಿಯಾದಾಗ ಮತ್ತೆ ಬೈಕ್ ಕಳ್ಳತನಕ್ಕೆ ಇಳಿತಿದ್ದ. CCTV ದೃಶ್ಯಗಳನ್ನು ಆಧರಿಸಿ ಖತರ್ನಾಕ್ ಬೈಕ್ ಕಳ್ಳನನ್ನು ಅರೆಸ್ಟ್ ಮಾಡಲಾಗಿದೆ. ಒಂದು ವೆಹಿಕಲ್ ಅಲ್ಲ, ಸುಮಾರು ವೆಹಿಕಲ್ ಕಳ್ಳತನ ಆಯ್ದಂತ ನಮ್ಗೆ ಕಂಡು ಬಂದಿರ್ತದೆ. ತನಿಖೆಯನ್ನು ಮುಂದುವರಿಸೋ ಸಮಯದಲ್ಲಿ ನಮಗೆ ಪ್ರಮುಖ ಆರೋಪಿ ಗಗನ್ ಅಂತ ಕಂಡು ಬಂದಿರ್ತದೆ. ಈ ಗಗನ್ ಅವರು ಮೂಲತಃ ಆಳೂರು, ಆದರೆ ಈಗ ಮಂಡ್ಯದಲ್ಲಿ ವಾಸ ಮಾಡ್ತಾ ಬಂದಿರ್ತಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ಈ ಗಗನ್ ಅವರು ಮೇಲೆ ಹಿಂದೆ ಯಾವುದೂ ಕೇಸ್ ಇಲ್ಲ, ಆದರೆ ಈ ಕೇಸನ್ನು ನಾವು ತನಿಖೆ ಮುಂದುವರಿಸೋ ಸಮಯದಲ್ಲಿ ಇವರು ಸುಮಾರು 26 ವೆಹಿಕಲನ್ನು ಕಳ್ಳತನ ಮಾಡಿದ್ದಾರೆ. ಮತ್ತು ಈ ವೆಹಿಕಲ್ ಕಳ್ಳತನ ಮಾಡೋ ಸಮಯದಲ್ಲಿ 26 ವೆಹಿಕಲ್, ಇದರಲ್ಲಿ 17 ವೆಹಿಕಲ್ ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ ಮತ್ತು ಇನ್ನು ಇತರ 9 ವೆಹಿಕಲ್ ಮೈಸೂರು ನಗರ ಸಿಟಿ ಮತ್ತು ಮೈಸೂರು ಜಿಲ್ಲೆ ಸಂಬಂಧಪಟ್ಟಂಗೆ ಮತ್ತು 1 ದಕ್ಷಿಣ ಕನ್ನಡ ಮತ್ತು 1 ಮಂಡ್ಯ ವೆಹಿಕಲ್ ಸಂಬಂಧಪಟ್ಟಂಗೆ 26 ವೆಹಿಕಲನ್ನು ವಶಕ್ಕೆ ತಗೊಂಡಿದ್ವಿ. ಇದನ್ನು ಬಿಟ್ಟು ಇನ್ನೂ ಸುಮಾರು 6 ವೆಹಿಕಲ್ ಸಹ ಅವರು ಕಳ್ಳತನ ಮಾಡಿದ್ದಾರೆ. ಆರೋಪಿಯನ್ನ ಕಳ್ಳತನ ಮಾಡಿ ಮಾರಾಟ ಮಾಡಿದಂತಹ 26 ಬೈಕುಗಳನ್ನು ಬಡಾವಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ಕಳ್ಳನನ್ನ ಜೈಲಿಗಟ್ಟುವ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ಬೈಕನ್ನು ಕಳೆದುಕೊಂಡ ಮಾಲೀಕರು ಮತ್ತೆ ಬೈಕ್ ಸಿಕ್ಕ ಖುಷಿಯಲ್ಲಿದ್ದಾರೆ. ಕಳ್ಳತನ ಮಾಡಿದ ಬೈಕ್ ಅಂಥೇಳಿ ತಿಳಿಯದೆ ಹಣವನ್ನು ಕೊಟ್ಟು ಬೈಕನ್ನು ಖರೀದಿಸಿದ ರೈತ ಹಣವೂ ಇಲ್ಲದೆ ಕಂಗಾಲಾಗಿದ್ದಾರೆ. ಶಶಿಧರ್ BC ಪಬ್ಲಿಕ್ TV ಹಾಸನ.